ಇವತ್ತು ಬೆಳಗ್ಗೆ 10:30 ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿರೋದು ಸ್ಟೀಲ್ ಟೌನ್ ಭದ್ರಾವತಿಗೆ, ನಮ್ಮತ್ತೆ ಮನೆಗೆ. ನಮ್ಮ ಅಕ್ಕ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾಳೆ. ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತ ನೋಡೋಣ. ರೆಡಿಯಾಗಿ ಸಿಗ್ತೀನಿ. ಇವಾಗ ಎಲ್ಲರೂ ಹೋಗ್ತಾ ಇದೀವಿ. ನಮ್ಮ ಅಕ್ಕ ಕರ್ಕೊಂಡು ಹೋಗ್ತಾಳೆ. ಮಕ್ಕ ಮುಚ್ಕೊಂತೋಳೆ. ಬಿಸಿಲಿಗೆ ಕರುಗಾಗ್ಬಿಡ್ತೀನಿ ಅಂತ ಭಯ ಐತೈತೆ ಅವಳಿಗೆ. ನೋಡಿ, ಇವಾಗ ತಾನೇ ನಾವು ಅಂಗಡಿ ಒಳಗಡೆ ಬಂದ್ವಿ. ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಮತ್ತು ನನ್ನ ಮತ್ತೆ ಮತ್ತು ನಮ್ಮ ದುಷಾ ಮತ್ತು ಪಾಪು. ಇವಾಗ ಸ್ಯಾರಿ ಕಲೆಕ್ಷನ್ ಅಲ್ಲಿಗೆ ಬಂದಿದ್ದೀವಿ. ಸ್ಯಾರಿ ತೋರ್ಸೋದು ಯಾವುದು ಅಂತ ಕೇಳ್ತಿದ್ದಾರೆ. ಆಲ್ರೆಡಿ ಸ್ಯಾರಿ ಎಲ್ಲ ನಮ್ಮ ಅಕ್ಕನ ಮಗಳೆಲ್ಲ ನೋಡ್ತಾ ಇದ್ದಾಳೆ. ನೋಡಿ ಹೆಂಗೆ ಸ್ಮೈಲ್ ಮಾಡ್ತಾಳೆ. ಅಕ್ಕನ ಮಗಳು 5 ನಿಮಿಷನೂ ಸುಮ್ಮನೆ ಇರಲ್ಲ. ತುಂಬ ತರಲೆ, ತುಂಬ ಆಟ ಮಾಡ್ತಾಳೆ. ಇವರಂತೂ ಸೀರೆ ನೋಡ್ತಾನೇ ಇದ್ದಾರೆ ಅವಾಗಲೇ ಇಂದನು. ನೋಡಿ ನಮ್ಮ ಪಾಪು ಹೇಗೆ ನಿಂತ್ಕೊಂಡಿದೆ. ನಮ್ಮಮ್ಮ ನೋಡ್ತಾ ಇದ್ದಾರೆ ಒಂದೊಂದೇ. ನಮ್ಮ ಅಕ್ಕನೂ ಅಷ್ಟೇ. ನಮ್ಮ ದುಷಾ ಸುಮ್ಮನೆ ಆಟ ಆಡ್ತಾ ಇದ್ದಾಳೆ. ಅವಳಂತೂ ನನಗೆ ಕೊಡ್ತಾ ಇದ್ದಾಳು ಒಂದೊಂದೇ ತಗೋ ದೀಕ್ಷಿ ಅಂತ. ಅವಳೇ ಕೊಡ್ಸೋಳಂಗೆ ಕೊಡ್ತಾ ಇದ್ದಾಳೆ. ನಮ್ಮ ಅಕ್ಕ ನೋಡಿ ಹೊಡೆಯಕ್ಕೆ ಹೋಗ್ತಿದ್ದಾಳೆ, ತುಂಬ ತರಲೆ ಮಾಡ್ತಿದ್ದಾಳೆ ಅಂತ. ಈ ಹುಡುಗರೆಲ್ಲ ಯಾಕಂದರೆ ಹುಡುಗಿರ ಜೊತೆ ಶಾಪಿಂಗ್ ಬರಲ್ಲ ಅಂದರೆ, ಇವ್ರು ಅಂಗಡಿ ಒಳಗೆ ಹೋದರೆ ಹೋಗೋದು ಮಾತ್ರ ಬೇಗ ಹೋಗ್ತಾರೆ, ಬರೋದು ಮಾತ್ರ ಆಚೆ ಬೇಗ ಬರೋದಿಲ್ಲ. ಇವರಂತೂ ಅರ್ಧ ಗಂಟೆ ಆಯಿತು ಸೆಲೆಕ್ಟ್ ಮಾಡ್ತಾನೇ ಇದ್ದಾರೆ. ಕೊನೆಗೂ ಫೈನಲ್ ಆಗಿ 3 ಸೀರೆ ಸೆಲೆಕ್ಟ್ ಮಾಡಿದ್ದಾರೆ. ನಮ್ಮಮ್ಮ ಅಂತೂ ಚೆಕ್ ಮಾಡ್ತಾನೇ ಇರ್ತಾರೆ. ಇವಾಗ ನಮ್ಮ ಪಾಪು ನೋಡಿ ಹೇಗೆ ಆಟ ಆಡ್ತಿದ್ದೆ. ನಮ್ಮಮ್ಮಗೆ ಒದಿತಿದ್ದೆ ಕಾಲಲ್ಲಿ. ಇವರಂತೂ ತಲೆ ತಿಂದಾಕ್ಬಿಟ್ರು. ನಮ್ಮದು ಸ್ಯಾರಿ ಶಾಪಿಂಗ್ ಮುಗೀತು. ಇವಾಗ ಜೆಂಟ್ಸಿಗೆ ಬಟ್ಟೆ ತೊಗೊತಾ ಇದ್ದೀವಿ. ಈ ಅಂಕಲ್ ಅಂತೂ ತಲೆ ತಿಂತಾರಪ್ಪ. ನಮಗಂತೂ ಅದು ಚೆನ್ನಾಗಿದೆ ಅಂತ ನಾವು ಸೆಲೆಕ್ಟ್ ಮಾಡೋವರೆಗೂ ಕಾಯೋದೇ ಇಲ್ಲ. ಫೈನಲ್ ಆಗಿ ಬಿಲ್ ಆಯಿತು. ನೋಡಿ, ಇದಿಷ್ಟು ನಾವು ತಗೊಂಡಿದ್ದು. ಯಾವುದು ಅಂತ ನೀವೇ ಹೇಳಿ. ಅಷ್ಟರಲ್ಲಿ ಇವಾಗ ಹೊಡ್ತಾ ಇದ್ದೀವಿ. ಬೇರೆ ಕಡೆ ಡಿಸ್ಕಷನ್ ಮಾಡ್ತಿದ್ದಾರೆ ಎಲ್ಲಿಗೆ ಹೋಗಬೇಕು ಅಂತ. ನಮ್ಮ ಪಾಪು ನೋಡಿ ಹೇಗೆ ಸ್ಮೈಲ್ ಮಾಡೋದು ಗೊತ್ತಾ. ಇದು ಭದ್ರಾವತಿಲಿ ನೆಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದಕ್ಕೆ, ಬೇರೆ ಅಂಗಡಿಗೆ ಎಲ್ಲರೂ ತೊಗೊಳ್ಳೋಣ. ನಮ್ಮ ಪಾಪು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ಗ್ಲಾಸ್ ನಾನೇ ಕೊಡಿಸಿದ್ದು. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅದು ಬಿಚ್ಚೋದೇ ಇಲ್ಲ, ಬಿಚ್ಚೋದಕ್ಕೆ ಹೋಗಲ್ಲ, ಹಾಕ್ಬಿಟ್ಟೆ. ಅಂದರೆ ನಮ್ಮ ದುಷಾ ಅಂತೂ ತರ್ಲೆ ಅಂದರೆ ಹೇಳ್ಬಾರ್ದು, ಅಷ್ಟು ತರ್ಲೆ ಆಗಿದ್ದಾಳೆ. ನಮ್ಮ ಪಾಪು ಮಾತ್ರ ಎಷ್ಟು ಸುಮ್ಮನೆ ಇರುತ್ತೆ, ಮಾತ್ರ ಗಲಾಟಿನೇ ಮಾಡಲ್ಲ ಅದು. ಫೈನಲ್ ಆಗಿ ಇವಾಗ ನೆಕ್ಸ್ಟ್ ಬಂದಿರೋದು ನಮ್ಮ ಅಕ್ಕ ರಸ್ಮಿಲಾಯಿ ತಿನ್ನಬೇಕು ಅಂತ, ಅದಕ್ಕೋಸ್ಕರ ಬಂದಿದ್ದೀವಿ. ನಮ್ಮ ಪಾಪು ಅಂತೂ ಆಟ ಆಡ್ತಾ ಇರುತ್ತೆ, ಅದು ಸುಮ್ಮನೆ ನಗ್ತಾ ಇರುತ್ತೆ ಯಾವಾಗಲೂ. ಫೈನಲ್ ಆಗಿ ನಾವು ಬ್ರೆಡ್ ಪಿಜ್ಜಾ ತೊಗೊಂಡ್ವಿ. ನಾನು ನಮ್ಮ ಅಕ್ಕನ ಮಗಳು ತಿಂತಾಯಿದ್ದೀವಿ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಹೊಸ್ದಾಗಿ ಓಪನ್ ಆಗಿರೋ ಬೇಕ್ರಿ ಇದು. ಚೆನ್ನಾಗಿ ಮಾಡಿದರು. ಟೇಸ್ಟ್ ಮಾತ್ರ ಹಲ್ಟಿಯಾಗಿತ್ತು. ಫೈನಲ್ ಆಗಿ ನಾವು ಬಂದು ಚಪ್ಪಲಿ ಅಂಗಡಿಗೆ, ಯಾಕಂದರೆ ಅವ್ರ ಪಪ್ಪನ ಹೇಳಿ ಅವಳು ಚಪ್ಪಲಿ ತೊಗೊಂಡಿದ್ರು. ಮತ್ತು ಮನೆಗೆ ಬಂದು ನಾವು ಅಮ್ಮ ಚೆಕ್ ಮಾಡ್ತಾ ಇದ್ದಾರೆ ಯಾವುದ್ರಲ್ಲಿ ಏನೇನು ಮಾಡ್ಬೋದು ಅಂತ. ಅದಾದಮೇಲೆ ನಮ್ಮ ಅಕ್ಕನ ಮಗಳು ಎಲ್ಲ ಟ್ರಯಲ್ ನೋಡ್ತಾ ಇದ್ದಾಳೆ, ಹೆಂಗೆ ಉಜ್ಬೋದು ಬಟ್ಟೆನ ಅಂತ. ನಮ್ಮ ಅತ್ತೆನೂ ನೋಡ್ತಾ ಇದ್ದಾರೆ ಎಲ್ಲ ತೊಗೊಂಡಿದ್ದೆಲ್ಲ ಸರಿ ಇದೆಯಾ ಅಂತ. ನಮ್ಮ ಅಕ್ಕನ ಮಗಳು ನೋಡಿ ಲೋಟನೂ ಬಿಡಲ್ಲ ಅಂತಾಳೆ. ಈ ಪಾಪು ನೋಡಿದ್ರೆ ಒಂದೇ ಹೇಳೋದು, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ತಗೊಬಂದು ಇನ್ನೂ 1 ಅವರ್ ಆಗಿಲ್ಲ, ಆಲ್ರೆಡಿ ಹೊಡೆದಾಗ ರೆಡಿ ಆಗಿದ್ದಾಳೆ. ಅದಕ್ಕೋಸ್ಕರ ಇವಳು ನೋಡಿ ಹೆಂಗೆ ಸ್ನಾನ ಮಾಡ್ತಿದ್ದಾಳೆ. ಈ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.